ವುಮೆನ್ಸ್ 2 ಕಪ್ ಹೊಡ್ಬಿಟ್ರು, ನೀವು ಬಾಯಿಗೆ ಲಾಲಿಪಾಪ್ ಇಟ್ಕೊಂಡು ಅನ್ಕೊಳ್ಳಿ. ಲೇ ನಮ್ ಟೀಮೇ ಇಲ್ಲ, ನಂಗೆ ಯಾಕೋ ಹೇಳ್ತೀಯಾ? ಅದೇ ಮಿಸ್ಸಿಂಗ್ ಲೇ, ನಿಮ್ ಟೀಮ್ ಇರ್ಬೇಕಾಯ್ತು ಚೆನ್ನಾಗಿರೋದು ಅಲ್ವಾ, ನಿಮ್ ತಿಗಾ ಉರ್ಸಕ್ಕೆ. ಆದ್ರೂ ಏನ್ ಮ್ಯಾಚ್ ಲೇ, ನಿಮ್ ಹುಡುಗರು ಮಾತ್ರ ಬೀಜ ಬೈಕ್ ಬರ್ಸ್ತಾರೆ ಅನ್ಕೊಂಡೆ, ನೋಡ್ರೆ ಹುಡುಗಿರು ಬೀಗ ಬೈಕ್ ಬರ್ಸ್ ಕೇಳಿಸ್ಬಿಟ್ರು. ಹಂಗೆ ನಾವೆಲ್ಲ ರಿಚಾ ಘೋಷ್ ಸ್ಮೃತಿ 1 by 1 ಹೋದಾಗ ನಿಮ್ದು ಹೊಗೆ ಅನ್ಕಂಡೆ. ಆದ್ರೂ ಹೆಂಗೆ ನಮ್ ರಾಧಾ ಯಾದವ್ ಫಿನಿಶ್ ಮಾಡಿದ್ದು, ರಾಧಾ ಯಾದವ್ ಕ್ಯಾಚ್ ಹಿಡಿದ್ಬಿಟ್ಟಿದ್ರೆ ನಿಮ್ದು ಹೊಗೆ ಅನ್ಕೋ. ಅಯ್ಯೋ ಅದೇನ್ ಕೇಳ್ತೀಯ, ಬಾಲ್ ಮೇಲೆ ಹೋದಾಗ ಬೀಜನು ಮೇಲೆ ಹೋಗ್ಬಿಡ್ತು. ಸದ್ಯ ತೂಟ್ ಬಿಟ್ಟಿದ ತಕ್ಷಣ ವಾಪಸ್ ಹೊಂಟೋಯ್ತು. ಆಮೇಲೆ ಹೆಂಗೆ ಕೊಟ್ಟಿದ್ದು 4 by 4 ನಾಲ್ಕು ಬಾಲ್ ಕಳ್ಕೊಂಡು ಗೆದ್ದಿದ್ ನೀವು. ರಾಧಾ ಯಾದವ್ ಲಾಸ್ಟ್ ಬಾಲ್ ಹಿಟ್ ವಿಕೆಟ್ ಆಯ್ತು, ಅದನ್ನ ಅಂಪೈರ್ ಚೆಕ್ ಮಾಡಿಲ್ಲ. ನೀವು ಫಿಕ್ಸಿಂಗ್ ಮಾಡ್ಕೊಂಡ್ ಗೆದ್ದಿರೋದು, ಲೌಡಾ ಫಿಕ್ಸಿಂಗ್ ಮಾಡ್ಕೊಂಡ್ ಗೆದ್ದಿದೀವಿ. ನಿನ್ನ ಅಕ್ಕನ್ ಹೋಗಿ ರೀಕ್ಯಾಪ್ ನೋಡು. ಲಿಸಲ್ ಇದು ಗ್ಲೌಸ್ ಸ್ಟಿಚ್ ಆಗ ಲೈಟ್ ಬಂದಿದ್ದು, ಆದ್ರೆ ಬೀಜ ಬೈಕ್ ಬಂತ. CCL ಗೆದ್ದಾಯ್ತು, WPL ಗೆದ್ದಾಯ್ತು, ಇನ್ 2026 IPL ಗೆದ್ಬಿಟ್ಟು ನಿಮ್ ಬಾಯಿಗೆ ಲಾಲಿಪಾಪ್ ಇಟ್ಬಿಟ್ಟು ಅನ್ಸ್ಬಿಡೋದೆ. ನೋಡಂತ ಶಿಷ್ಯ, ಇನ್ನು ಬೇಜಾನ್ ಟೈಮ್ ಐತೆ, ನೋಡ್ತಾ ಇರ್ರಿ. ನಾವ್ ಗೆದ್ಕೊಂಡ್ ಹೋಯ್ತಾ ಇರ್ತೀರಿ, ಬಾಯ್ ಬಿಡ್ಕೊಂಡ್ ನೋಡ್ತಾ ಇರ್ರಿ ಅಷ್ಟೇ. ನೀ ಅಲ್ಲಿ ನಾ ಇಲ್ಲಿ, ನಿನ್ನ ಬಾಯಾಗ ನನ್ನ ಬುಲ್ಲಿ. ಅಣ್ಣ ನಿಂಗೆ ಫಸ್ಟ್ ಗಂಡು ಮಗು ಬೇಕಾ ಇಲ್ಲ ಹೆಣ್ಣು ಮಗು ಬೇಕಾ? ನನಗೆ ಅವ್ರ ಅಮ್ಮ ಸಿಗ್ತಾಳೋ ಇಲ್ಲೋ ಅಂತ ಚಿಂತೆ ಆಗ್ಬಿಟ್ಟೈತೆ ಕಣಪ್ಪ. இது யாரப்பா சொல்லிற பாஷையா? சப்ளையரு ஒரு சாய் கொண்டு வா. ஏனண்ணா? சாப்பாட்டு என்ன இருக்கு, ஃபுண்ட் இருக்கு, கடம்பு இருக்கு, அவலக்கி இருக்கு, கல்தப்ப இருக்கு. ஒரு சாய் கொண்டு வா. இதாண்ணா சாய். ಅಮೀದು ಬಾಸ್ತ ಚಾಯ್ ಕುಡಿತಾನೆ, ಒಳ್ಳೆ ಚಾಯ್. ನಾ ஒரு தடவை சொன்னா 100 தடவை சொன்ன மாதிரி. ರಜನಿಕಾಂತ ಅಮೀದು ಕಿಂಗಿಡಾ. ನಾ ஒரு தடவை சொன்னா 100 தடவை சொன்ன மாதிரி. ಬಿಲ್ ಎಷ್ಟಾಯ್ತು? 1000 ರೂಪಾಯಿ. ನಾನು 10 ರೂಪಾಯಿದು ಒಂದು ಚಾಯ್ ಎಲ್ಲ ಕುಡ್ದದ್ದು, ಅದೇ 1000 ರೂಪಾಯಿ ಆದದ್ದು. ನೀವೆಲ್ಲ ಹೇಳಿದ್ದು ಒಂದು ಸಲ ಸೊಲ್ಲ 100 ತಡ ಮಾದ್ರಿ. ಆದ್ರೆ ಒಂದು ಚಾಯ್ ಕುಡ್ದದ್ದು 100 ಚಾಯ್ ಕುಡ್ದಾಗ ಆಯ್ತು. 1000 ರೂಪಾಯಿ ಬಿಲ್ ಕಟ್ಟಿ ಬೇಗ ಹೋಗು ಬೋಳಿ ಮಗನೇ. ಮನೆಗೆ ಸಾಮಾನ್ ಬರ್ರಿ. ಮನೆ ಸಾಮಾನ್ ಅಲ್ಲ ಅದು, ಮನೆ ರೇಷನ್. ಯಾವ್ದು ಹೇಳು. ಬೇಳೆ ಎಷ್ಟು? ಇಷ್ಟು. ಇಷ್ಟು ಬೇಳೆ ಇಷ್ಟು ಅಂತ ಹೋಗಿ ಹೇಳ ಅಲ್ಲಿ ಅಂಗಡಿಲಿ. ಎಷ್ಟು ಕೆಜಿ ಅಂತ ಹೇಳು. 1 kg. 1 kg ಹೇಳು. ಗೋಡಂಬಿ ಎಷ್ಟು? ಎಷ್ಟು ಎಷ್ಟು ಹೇಳು. ಇಷ್ಟು ಅಂತ ಹೋಗಿ ಕೇಳಲ್ಲ. 50 ಗ್ರಾಮ್. ನೆಕ್ಸ್ಟು ಟಾಯ್ಲೆಟ್. ಟಾಯ್ಲೆಟು ಏನ್ ಟಾಯ್ಲೆಟು? ಅದೇ ಸೊಳ್ಳೆ ಎಲ್ಲ ಸಾಯಿಸ್ತಾರಲ್ಲ ಅದು. ಅದು ಟಾಯ್ಲೆಟ್ ಅಲ್ಲ, ಹಾಲುಂಟು. ಮತ್ತೆ ಏಲಕ್ಕಿ. ಏಲಕ್ಕಿ ಎಷ್ಟು? ಹಿಂಗೆ ಅನ್ಬಿಟ್ರೆ ಅಂಗಡಿ ಹೋಗ್ಬಿಟ್ಟು ಏಲಕ್ಕಿ ಹಿಂಗಂದ್ಲ ಹೇಳಮ್ಮ. ಸರಿ. ಆಮೇಲೆ ಲಿಪ್ಟಿಕ್ಕು. ಲಿಪ್ಟಿಕ್ಕು ನೀನ್ ಯಾವಾಗ ಕಲ್ತ್ಕೊಂಡೆ ಲಿಪ್ಟಿಕ್ ಹಾಕೊಳ್ಳೋದ್ನ? ಬಟ್ಟೆ ಒಗೆಕ್ ಹಾಕ್ತಾರಲ್ಲ ವಾಷಿಂಗ್ ಮಿಷಿನ್ಗೆ. ಲಿಪ್ಟಿಕ್ ಅಲ್ಲ ಅದು ಲಿಕ್ವಿಡು. ಅದೇ ಬರಿ ಹೇಳು. ಆಮೇಲೆ ಕಾಂಬೋರ್ಡ್. ಕಾಂಬೋರ್ಡು ಏನ್ ಕಾಂಬೋರ್ಡು? ಬಟ್ಟೆ ಒಗದ್ಮೇಲೆ ಹಾಕ್ತಾರಲ್ಲ ಗಮ್ಮನಕ್ಕೆ. ಕಂಫರ್ಟ್ ಅಮ್ಮ. ಇಂತದೆಯಾ? ನಿನ್ಗೂ ನಿಮ್ ಮನೆ ಸಾಮಾನ್ಗೂ ನಾನು ಯಾವ್ದು ಇದು ಬರೀಲ್ಲ. ಎದ್ದೋಗು. ಲಕ್ಷ ಲಕ್ಷ ಕೊಟ್ಟು ಓದ್ಸಿರೋದು ನೀನು ಒಂದ್ ಮನೆಗೆ ಒಂದ್ ಸಾಮಾನ್ ಬರೀಕ್ ಬರಲ್ವಾ? ನನ್ನ ಅಭಿಮಾನಿಗಳೇ, ನನ್ನ ಹೃದಯದ ಅಭಿಮಾನಿಗಳೇ, ನನ್ನ ಅಭಿಮಾನಿಗಳೇ, ಹಿಂಗ ಇದೇನೆ ಇಂತ ಇಷ್ಟಪ್ಪ ಕಾಯಿ ಆಡ್ತಿದ್ಯಾ? ತುರಮಣ್ಣಿ ಹಿಡಿಯಲ್ವಲ್ಲಿ ಹಾಕ ನೀರು ಗೊಬ್ಬರ ಎಲ್ಲಿ ಕೊಟ್ಟು ಹಾಳಾಗಿ ತಗೋದು ಬಿಟ್ಟು ಬಿಟ್ರೆ ಹತ್ತಿಸ್ಬಿಡ್ತೀನಿ. ತುರಮಣ್ಣಿ ಹಿಡಿತಾನೆ ಕಾಯಿಗೆ. ಇದು ಕಾಯ ನೀನು ನಾಚಿಕಾಗಲು ಇರ್ತಪ್ಪ ಕಾಯಿ ಉಳಿಸೋದಕ್ಕೆ. ಇದು ಒಂದು ಕಾಯ
ಗೊಬ್ಬರ ನೀರು ಎಲ್ಗೋಟ್ ಹಾಳಾಗಿ ಥೂ ಅಂತದು ಯಾಕಿದ್ದೆ ಏ ಏನು ನೋಡು ಮರ ಕುಯ್ಸ್ಬಿಡ್ತೀನಿ ಇವನ ಮಾವಿನಕಾಯಿ ಎಷ್ಟೊತ್ತ ದಪ್ಪನಾಗಿರ್ತಾವಲ್ಲಮ್ಮ ಮಾವಿನಕಾಯಿ ಥೂ ಅಂತದು ಎಷ್ಟು ಗೊಬ್ಬರ ಎಷ್ಟು ನೀರು ಕೊಟ್ಟರು ಇವೆಲ್ಲ ಕಾಯ ಇದಕ್ಕೂ ತೋಟ ಐತಿ ನೋಡಿ ಇದಕ್ಕೂ ತೋಟ ಐತಿ ಇದು ಒಂದು ಕಾಯ ಮಾನವರಿ ಐತ ನಿನಗೆ ಅಯ್ಯೋ ಮತ್ತೇನೋ ಬೇಕು ನಿನಗೆ ಏನೋ ಬೇಕು. ಹಲ ಉಡೀಸ್ ಹೇಳ. ಉಡಿಸಲ್ಲಪ್ಪ, ಅವ್ರ ತಂದೆ ಸಿದ್ದರಾಜು. ಹಾ ಅಂಕಲ್. ಸ್ವಲ್ಪ ಮನೆಗ್ ಬರಪ್ಪ, ಮಾತಾಡ್ಬೇಕಾಗಿತ್ತು. ಬಾಪ ವಿಜಿ, ಕೂತ್ಕೋ. ನಿನ್ನೆ ಸಂಜೆ ಯಾವ್ದೋ ಹುಡುಗಿ ಜೊತೆ ಗಾಡಿಲಿ ಹೋಗ್ತಾ ಇದ್ದ. ರಾತ್ರಿ ಪೂರ ಮನೆಗೆ ಬಂದಿಲ್ಲ. ಕೇಳಿದ್ರೆ ನಿನ್ ಜೊತೆ ನಿಮ್ಮಲ್ಲಿದ್ದೆ ಅಂತ ವಾದ ಮಾಡ್ತವನೆ. ವಿಜಯ್, ಸುಳ್ಳು ಹೇಳ್ಬಿಡಪ್ಪ, ಹೇಳು ಎಲ್ಲಿದ್ದ ಅಂತ. ಹಾ ಅಂಕಲ್, ರಾತ್ರಿ ಫುಲ್ ನಮ್ಮನೇಲೇ ಇದ್ದ. 1000 ಸಲ ಕಾಲ್ ಮಾಡಿದೀನಿ, ಒಂದ್ಸಲನಾದ್ರೂ ಫೋನ್ ಎತ್ಬೇಕು ತಾನೆ. ಅವ್ನ್ ತೆಗಿಯೋ ಕಂಡೀಷನ್ ಅಲ್ಲೇ ಇರಲಿಲ್ಲ ಅಂಕಲ್. ಅಂತದೇನಪ್ಪ ಆಗಿತ್ತು? ಅವ್ನ್ ಮೋರಿಲ್ ಬಿದ್ದೋಗಿದ್ದ ಅಂಕಲ್. ಮೋರಿಲ್ ಬಿದ್ದೋಗಿದ್ದ? ಏನಪ್ಪ ಆಗಿತ್ತು? ಅವನು ಡೈಲಿ ಕುಡಿತಾನಲ್ಲ ಅಂಕಲ್, ಅದಕ್ಕಿಂತ 2 ಪೆಗ್ ಜಾಸ್ತಿ ಕುಡಿದ್ಬಿಟ್ಟಿದ್ದ, ಅದಕ್ಕೆ. ಕುಡಿತನ? ಅಯ್ಯೋ ಭಗವಂತ, ಮೋರಿಯಿಂದ ಎಪ್ಸಿ ಮನೆಗೆ ಯಾಕಪ್ಪ ಕರ್ಕೊಂಡ್ ಬಂದಿಲ್ಲ? ಬಚಾವ್ ಮಾಡು ಅಂತ ಅಂದ್ರೆ ಬಾಂಬ್ ಆಗ್ತವನಲ್ಲಪ್ಪ. ಹಾ ಅಂಕಲ್, ಅವನ ಮೋರಿಯಿಂದ ಎಪ್ಸಿ ನಿಮ್ ಮನೆಗೆ ಡ್ರಾಪ್ ಮಾಡೋಣ ಅಂತ ಗಾಡಿ ಹಿಂಗ್ ತಿರುಗಿಸ್ಕೊಂಡು ಹಿಂಗ್ ಬರೋ ಅಷ್ಟರಲ್ಲಿ ಸಿಗರೇಟ್ ತರ ಕೊಡೋಗ್ಬಿಟ್ಟಿದ್ದ ಅಂಕಲ್. ಸಿಗರೇಟ್ ಎಲ್ಲ ಹೊಡಿತಾನಪ್ಪ ಅಂಕಲ್? ಇಲ್ಲ ಸಿಗರೇಟ್ ಹೊಡಿಯಲ್ಲ, ಬಟ್ ಆ ಸಿಗರೇಟ್ ನ ತಗೊಂಡು ಅದಕ್ಕೊಂದು ಆರ್ಗಾನಿಕ್ ಸೊಪ್ಪು ಬರುತ್ತೆ ಅಂಕಲ್, ಅದನ್ನ ಮಿಕ್ಸ್ ಮಾಡಿ ಹೊಡಿತಾನೆ. ಅಯ್ಯೋ, ಈ ನನ್ ಮಗಂಗೆ ಈ ಶೋಕಿಗಳೆಲ್ಲ ಇದ್ಯಾ? ಆರ್ಗ್ಯಾನಿಕ್ ಸೊಪ್ಪು ಹೊಡಿಯೋ ಮಗ ಇದಾನೆ ಅಂತ ನೆನ್ಸ್ಕೊಂಡ್ರೆ ಹೆತ್ತೋರ್ ಆರ್ಗನ್ಸ್ ಎಲ್ಲ ಚುರುತ್ತಪ್ಪ. ಇವೆಲ್ಲ ಆದ್ಮೇಲಾದ್ರೂ ಮನೆಗ್ ಕರ್ಕೊಂಡ್ ಬರ್ಬೋದಿತ್ತಲ್ಲ. ಹ್ಞೂ ಅಂಕಲ್, ಅಂದೆ ನಾನು ಬಾರೋ ನಿಮ್ ಮನೆಗ್ ಬಿಡ್ತೀನಿ ಅಂತ. ಅಷ್ಟ್ರಲ್ಲ ಅವನು ಅಂತೇನೋ ಅಂದ ಅಂಕಲ್, ನಂಗೆ ಅರ್ಥ ಆಗ್ಲಿಲ್ಲ. ನೋಡಿದ್ರೆ RMD ಹಾಕೊಂಡ್ಬಿಟ್ಟಿದ್ದ. ನೀವು ಟೆನ್ಷನ್ ತಗೊಳ್ಳೋಂಥದ್ದು ಏನಿಲ್ಲ ಅಂಕಲ್, ನಮ್ಮ ಮನೇಲಿ ನನ್ನ ಜೊತೆನೆ ರಾತ್ರಿ ಫುಲ್ ಇದ್ದ. ನಾಯಿ ಬಾಯಿ ಬಿಟ್ಟು ಮೊಸಳೆ ಬಾಯಿಗೆ ತಿಕ್ಕ ಕೊಟ್ಟಂಗ ಆಯ್ತಲ್ಲಪ್ಪ. ಇವನ್ ಹೆಸರೇ ಯಾಕೆ ಹೇಳ್ದೆ ನಾನು? ವಿಜಿ, ಇಷ್ಟೇನಪ್ಪ, ನಾನು ಯಾವ್ದೋ ಹುಡುಗಿ ಜೊತೆ ಹೋಗ್ಬಿಟ್ಟಿದ್ದೀನಿ ಅಂತ ಫುಲ್ ಟೆನ್ಷನ್ ಆಗೋಗಿದ್ದೆ. ಮಗನೇ, ನೀನೇ ಇವೆಲ್ಲ ಹೇಳ್ಬೋದಿತ್ತು ತಾನೆ. ಥ್ಯಾಂಕ್ಸ್ ಕಣಪ್ಪ ವಿಜಿ, ನಿಂಗೆ ಡಿಸ್ಟರ್ಬ್ ಮಾಡ್ಬಿಟ್ಟೆ ಅನ್ಸುತ್ತೆ. ಥ್ಯಾಂಕ್ಸ್. ಇರ್ಲಿ ಅಂಕಲ್, ತೊಂದರೆ ಇಲ್ಲ. ಬರ್ಲೇನು ಸತೀಶ್? ವಿಜಿ ಹೇಳಿದ್ದೆಲ್ಲ ನಿಜನೇನಪ್ಪ? ಹ್ಞೂ ಅಪ್ಪ, ಏನೇ ಆದ್ರೂ ನೀವು ಇಷ್ಟೊಂದು ಅಂಡರ್ಸ್ಟ್ಯಾಂಡಿಂಗ್ ಅಂತ ನಂಗೆ ಗೊತ್ತಿರಲಿಲ್ವಲ್ಲಪ್ಪ. ದೇವರಣ ಇಲ್ಲ, ಒಂದ್ 5 ನಿಮಿಷ ರೂಮಿಗೆ ನಡಿ. ಯಾಕಪ್ಪ? ಎದೆ ಮಟ್ಟಕ್ಕೆ ಬೆಳೆದಿರೋ ಮಗುಂಗೆ ಫ್ರೆಂಡ್ ಮುಂದೆ ಹೊಡೆದ್ರೆ ಪಪ್ಪಿ ಶೇಮ್ ಆಗುತ್ತೆ ಅಂತ ಒಂದು ಟ್ವಿಸ್ಟ್ ಕೊಟ್ಟೆ. ಇವಾಗ ಐತೆ ಕಣ ನಿನ್ಗೆ ಪೇಮೆಂಟು. ಯಾವ ಊರ ನಿಮ್ದು? ಅಣ್ಣ, ಯಲಹಂಕ ಪಕ್ಕ ಶ್ರೀಲಂಕಾ. ಯಲಹಂಕ ಪಕ್ಕ ಶ್ರೀಲಂಕಾನ? ಸರಿ. ಯಲಹಂಕದಿಂದ ಶ್ರೀಲಂಕಾ ಎಷ್ಟು ಕಿಲೋಮೀಟರ್ ಇದೆ? ಏನೊಂದು 1/2 ಕಿಲೋಮೀಟರ್ ಇರ್ಬೋದಷ್ಟೇ. ಬಂದೆ ತಗೋ. ರೀ, ಏನ್ ಗೊತ್ತಾ? ಏನು? ಪಕ್ಕದ ಮನೆಯವಳಿಲ್ವಾ? ಹ್ಞೂ ಇದ್ದಾಳೆ. ಅವ್ರ ಮನೇಲಿ ಫ್ರಿಜ್ ತಂದು ಏರ್ಕೊಂಡ್ರಿ, ಡಬಲ್ ಡೋರಿಂದು, ಇಷ್ಟ ಎತ್ತರ ಇದೆ. ಹೌದಾ? ನೀವೇನ್ ಎದುರುಬೇಡಿ, ಅದನ್ನ ಕೊಡ್ಸಿ ಅಂತ ನಾನೇನ್ ಕೇಳಲ್ಲ. ಸರಿ. ರೀ, ಇವತ್ತು ನನ್ನ ಫ್ರೆಂಡ್ ರಮ್ಯಂದು ಬರ್ತಡೇ ಕಣ್ರಿ. ಹೌದಾ? ವಿಶ್ ಮಾಡ್ದಾ? ಊರಿ ಅವ್ರ ಮನೆಗೆ ಹೋಗಿದ್ದೆ. ಅವ್ರ ಗಂಡ 5 ಗ್ರಾಮಿನ ಗೋಲ್ಡ್ ರಿಂಗ್ ಗಿಫ್ಟ್ ಮಾಡಿದಾರಂತೆ. 5 ಗ್ರಾಮಿಂದ? ನೀವೇನು ಎದುರುಬೇಡ್ರಿ, ನಾನು ಕೊಡ್ಸಿ ಅಂತ ನಿಮ್ಮನ್ನೇನು ಕೇಳಲ್ಲ. ಸರಿ ಕಣೆ. ರೀ, ಎದುರುಗಡೆ ಮನೆಯವಳು ಇದ್ದಾಳಲ್ಲ? ಇದಾರೆ, ಅದಕ್ಕೇನು? 50,000 ಸ್ಯಾಮ್ಸಂಗ್ ಮೊಬೈಲ್ ತಗೊಂಡ್ರು ಕಣ್ರಿ. 50,000ನಾ? ಅಯ್ಯೋ, ಎದುರುಬೇಡ್ರಿ, ಅದೇನು ಬೇಡ ನಂಗೆ. ನಂಗೆ ಗೊತ್ತು ಕಣೆ, ನಿಂಗೆ ಅದ್ರ ಮೇಲೆಲ್ಲ ಆಸೆ ಇಲ್ಲ ಅಂತ. ಊರಿ, ಇವತ್ತು ರೀಲ್ಸಲ್ಲಿ ನೋಡಿದೆ, ಅದ್ಯಾವುದೋ 17 Pro Max ಅಂತೆ. ಅದು ಕೊಡಿಸ್ರಿ, ನಂಗದು ಬೇಕೇ ಬೇಕು. ಅನ್ಕೊಂಡೆ ಏನೋ ದೊಡ್ಡದಾಗೆ ಸ್ಕೆಚ್ ಹಾಕಿರ್ತಿ ಅಂತ. ಎಷ್ಟದಕ್ಕೆ? 1.5 ಲಕ್ಷ ಕಣ್ರಿ ಅಷ್ಟೇ. ಸರಿ ಇರೋ, ತಗೋಬರ್ತೀನಿ. ರೀ, ದುಡ್ಡು ಇದೆ ಅಲ್ಲ 2 ಕಿಡ್ನಿ, ಅದ್ರಲ್ಲಿ 1 ಮಾಡ್ತೀನಿ. ರೀ, ಇನ್ನೊಂದು ಕಿಡ್ನಿ ಮಾರಿದ್ರೆ ಫ್ರಿಜ್ಜು ಬರುತ್ತಾ?
ಹುಡುಗಿರಂದ್ರೆ